ನಮಸ್ಕಾರ. ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ವಿಚಾರದಲ್ಲಿ ನೈಋತ್ಯದ ಮಹತ್ವ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ನೈಋತ್ಯ ಅನ್ನೋದು ಒಂದು ಮನೆಗೆ ಎಷ್ಟು ಮುಖ್ಯ, ನೈಋತ್ಯದ ಪರಿಪೂರ್ಣವಾದ ವಾಸ್ತು ಮಾಹಿತಿ ನಿಮಗೆ ಈ ದಿನ ವಿವರಿಸ್ತೇನೆ. ನಮ್ಮ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ಎಷ್ಟೋ ಜಾಗಗಳಲ್ಲಿ ವಿಚಿತ್ರವಾಗಿ ಸೈಟ್ಗಳಿರುತ್ತೆ. ಆದರೆ ಕೆಲವೊಂದು ಜಾಗಗಳಿಗೆ ಕುಬೇರ ಮೂಲೆ, ಏನು ನೈಋತ್ಯ ಮೂಲೆ ಅಂತ ಹೇಳ್ತೀರಾ, ಆ ನೈಋತ್ಯ ಮೂಲೆನೇ ಇರೋದಿಲ್ಲ. ಎಷ್ಟೋ ಜಾಗಗಳಿಗೆ ನೈಋತ್ಯ ಮೂಲೆ ಬೆಳೆದಿರುತ್ತೆ, ಈ ರೀತಿ ಕ್ರಾಸಾಗಿ ಮೂಲೆ ಬೆಳೆದಿರುತ್ತೆ. ಅದರ ವಾಸ್ತು ವಿಚಾರನೇ ಬೇರೆ. ಆದರೆ ಒಂದು ಸೈಟ್ಗೆ ನೈಋತ್ಯ ಮೂಲೆ ಅನ್ನೋದು ಇರಲೇಬೇಕಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಪಶ್ಚಿಮದ ರಸ್ತೆ, ದಕ್ಷಿಣದ ರಸ್ತೆ, ನೈಋತ್ಯದ ಕಾರ್ನರು, ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಎರಡೂ ಕಡೆ ರಸ್ತೆ ಬಂದು ನೈಋತ್ಯದ ಕಾರ್ನರ್ಗೆ ಯಾವುದೇ ಕಾರಣಕ್ಕೂ ನೈಋತ್ಯ ಮೂಲೆ ಕಟ್ಟಾಗಲೇಬಾರ್ದು. ಇದು ಫಸ್ಟ್ ಪಾಯಿಂಟು. ಮನೆಗೆ ನೈಋತ್ಯ ಕಟ್ಟಾಗ್ಬೋದಾ? ಅದಕ್ಕೆ ಯಾವುದೇ ಸೈಟ್ ಆಗಲಿ, ಇದು ಇಂಥದೇ ರಸ್ತೆ ಸೈಟ್ ಅಂತನಿಲ್ಲ, ದಕ್ಷಿಣ, ಪಶ್ಚಿಮ, ಉತ್ತರ ಯಾವುದೇ ರಸ್ತೆಯ ಸೈಟ್ ಆಗಲಿ, ಮನೆಗೆ ನೈಋತ್ಯ ಮೂಲೆ ಕಟ್ಟಾಗಬಾರ್ದು. ಕೆಲವೊಂದು ಜಾಗಗಳ ಮೆಜರ್ಮೆಂಟ್ ಮೇಲೆ ನೈಋತ್ಯ ಮೂಲೆ ಕಟ್ಟಾಗ್ಬೋದು. ಆದರೆ ಅದು ಎಲ್ಲ ಸೈಟ್ಗಳಲ್ಲೂ ಅಪ್ಲಿಕೇಬಲ್ ಆಗೋದಿಲ್ಲ. ಕೆಲವೊಂದು ಸೈಟ್ಗಳಲ್ಲಿ ನೈಋತ್ಯ ಮೂಲೆ ಕಟ್ಟಾದ್ರೂ ತೊಂದರೆ ಆಗೋದಿಲ್ಲ. ಪಶ್ಚಿಮದ ರಸ್ತೆ, ದಕ್ಷಿಣದ ರಸ್ತೆ ಬಂದು ನೈಋತ್ಯದ ಸೈಟ್ ಬಂದಾಗ, ಎರಡು ರಸ್ತೆ ನೈಋತ್ಯದ ಕಾರ್ನರ್ ಸೈಟ್ ಆದಾಗ ನೈಋತ್ಯದ ಕಾರ್ನರ್ ಕಟ್ ಆಗಲೇಬಾರ್ದು. ಅದು ಮೋಸ್ಟ್ ಆಫ್ ದ ಇಂಪಾರ್ಟೆಂಟು. ಅದೇ ರೀತಿ ಈಶಾನ್ಯ ಕಾರ್ನರ್ಗೂ ನೈಋತ್ಯ ಕಟ್ ಆಗಬಾರ್ದು. ನಾರ್ತ್ ಈಸ್ಟ್ ಕಾರ್ನರ್ ಏನಿದೆ, ನಾರ್ತ್ ಈಸ್ಟ್ ಕಾರ್ನರ್ಗೂ ನೈಋತ್ಯ ಕಟ್ ಆಗಬಾರ್ದು. ಫಸ್ಟ್ ಒನ್ನು ನೈಋತ್ಯ ಕಾರ್ನರ್ ಕಟ್ ಆಗಲೇಬಾರ್ದು. ಸೆಕೆಂಡ್ ಒನ್ನು ನಾರ್ತ್ ಈಸ್ಟ್ ಕಾರ್ನರ್ಗೆ ನೈಋತ್ಯ ಕಟ್ ಆಗಬಾರ್ದು. ಅದೇ ಉತ್ತರದ ರಸ್ತೆ ಇದೆ ಅಂದಾಗ ನೈಋತ್ಯ ಕಟ್ ಆಗ್ಬೋದು. ಅದು ಏನೋ ಆಪ್ಷನಲ್ಲಿ, ಸೆಕೆಂಡ್ ಆಪ್ಷನಲ್ಲಿ ವಿಧಿ ಇಲ್ಲದೆ ತೊಗೊಳೋದಕ್ಕೆ ಮಾಡ್ಕೊಳ್ಬೋದು. ಕೆಲವೊಂದು ಸೈಟ್ಗೆ ಪೂರ್ವದ ರಸ್ತೆಗೂ ಕಟ್ ಆಗಬಾರ್ದು, ದಕ್ಷಿಣದ ರಸ್ತೆಗೆ ಕಟ್ ಆಗಬಾರ್ದು, ಪಶ್ಚಿಮದ ರಸ್ತೆಗೆ ನೈಋತ್ಯ ಭಾಗ ಕಟ್ ಆಗಬಾರ್ದು. ನಾನು ಹೇಳ್ತಾ ಇರೋದು ಬರೀ ಸೈಟ್ಗೆ. ಮನೆಗೆ ಯಾವುದೇ ಕಾರಣಕ್ಕೂ ನೈಋತ್ಯ ಕಟ್ ಆಗಬಾರ್ದು. ಮನೆಗೆ ಯಾವುದೇ ಮೂಲೆ, ವಾಯುವ್ಯ ಮೂಲೆ, ಈಶಾನ್ಯ ಮೂಲೆ, ಆಗ್ನೇಯ ಮೂಲೆ, ಯಾವುದೇ ಮೂಲೆ ಕಟ್ ಆಗಬಾರ್ದು. ಮನೆ ಸ್ಕ್ವೇರ್ ಆಗಿ ಬರಬೇಕು. ನಾನು ಹೇಳ್ತಾ ಇರೋದು ಸೈಟ್ಗೆ ಮಾತ್ರ. ನೈಋತ್ಯದ ಮೂಲೆ ಕಟ್ಟಾದರೆ ಏನಾಗುತ್ತೆ ಅಂತಂದರೆ, ಯಾವಾಗ ನೈಋತ್ಯದ ಕಾರ್ನರ್ಗೆ ನೈಋತ್ಯ ಮೂಲೆ ಕಟ್ಟಾಗುತ್ತೋ ಆ ಜಾಗದಲ್ಲಿ ಮನೆಯ ಯಜಮಾನನಿಗೆ ಸಮಸ್ಯೆಗಳಾಗುತ್ತೆ. ಮನೆಯ ಗಂಡು ಮಕ್ಕಳಿಗೆ ಹಿಡಿತಾ ಇರೋದಿಲ್ಲ. ಮನೆಯ ಯಜಮಾನ ಒಂದು ಒಳ್ಳೆ ರೀತಿಯಲ್ಲಿ ಕೇಪಬಲ್ ಆಗಿ ಜೀವನ ಮಾಡೋದಕ್ಕಾಗೋದಿಲ್ಲ. ನೈಋತ್ಯದ ರಸ್ತೆಗೆ ನೈಋತ್ಯ ಕಟ್ಟಾದರೆ ಆ ಜಾಗ ಗಂಡು ಮಕ್ಕಳಿಗೆ ಆಗ್ಬರೋದಿಲ್ಲ, ಮನೆಯ ಯಜಮಾನನಿಗೆ ಆಗ್ಬರೋದಿಲ್ಲ. ಅದೇ ನೀವು ಬೇರೆ ರಸ್ತೆಗಳಿದ್ದಾಗ ಅದು ಬೇರೆ ಕಾನ್ಸೆಪ್ಟು. ಸೈಟ್ ಮೆಜರ್ಮೆಂಟ್ ಮೇಲೆ ಹೋಗುತ್ತೆ ಮತ್ತು ಸೈಟ್ ಡಿಗ್ರೀಸ್ ಮೇಲೂ ಹೋಗುತ್ತೆ. ಆದರೆ ಫಸ್ಟ್ ಆಫ್ ದಿ ಪಾಯಿಂಟು ಮೇಜರ್ ಆಗಿ ನೈಋತ್ಯದ ಕಾರ್ನರ್ಗೆ ನೈಋತ್ಯ ಕಟ್ ಆಗಲೇಬಾರ್ದು. ನೈಋತ್ಯ ಬೆಳೆಯೋದು ಬೇರೆ, ಆದರೆ ನೈಋತ್ಯ ಕಟ್ಟಾಗೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆದರೆ ನೈಋತ್ಯದ ಸೈಟಿಗೆ ಕಟ್ ಆಗಲೇಬಾರ್ದು. ಇನ್ನೂ ಪರ್ಫೆಕ್ಟು ಅಂತಂದರೆ ಅದಕ್ಕೆ ಯಾವುದೇ ಸೈಟ್ ಆಗಲಿ ಸ್ಕ್ವೇರ್ ಆಗಿರಬೇಕು. ಯಾವುದೇ ಮೂಲೆ ಕಟ್ಟಾಗದೇ ಇರೋದು ತುಂಬ ಒಳ್ಳೆಯದು. ಸೈಟ್ಗೆ ಯಾವುದೇ ಮೂಲೆ ಕಟ್ಟಾಗದೇ ಇದ್ದರೆ ಅದು ತುಂಬ ಒಳ್ಳೆಯದು. ಅದೇ ರೀತಿ ನಿಮಗೆ ಈಶಾನ್ಯ ಅಂತೂ ಕಟ್ ಆಗಲೇಬಾರ್ದು. ಅದು ಯಾವುದೇ ರಸ್ತೆ ಇರಲಿ, ಸೈಟ್ಗೆ ಈಶಾನ್ಯ ಕಟ್ ಆಗಬಾರ್ದು. ಅದೇ ದಕ್ಷಿಣದ ರಸ್ತೆಗೆ ದಕ್ಷಿಣ ಆಗ್ನೇಯ ಕಟ್ ಆಗಬಾರ್ದು. ದಕ್ಷಿಣದ ರಸ್ತೆಯ ಸೈಟ್ಗೆ ದಕ್ಷಿಣ ಆಗ್ನೇಯ ಕಟ್ ಆಗಬಾರ್ದು. ಅದೇ ಉತ್ತರದ ರಸ್ತೆಗೆ ನಿಮಗೆ ವಾಯುವ್ಯ ಕಟ್ ಆಗ್ಬೋದು. ಅದೇ ಪೂರ್ವದ ರಸ್ತೆಗೆ ಅಥವಾ ಇನ್ಯಾವುದೋ ರಸ್ತೆಗೆ ಆಗ್ನೇಯ ಕಟ್ ಆಗ್ಬೋದು. ಆದರೆ
ಪಶ್ಚಿಮದ ರಸ್ತೆಗೆ ಪಶ್ಚಿಮ ವಾಯುವ್ಯ ಕಟ್ಟ ಆಗಬಾರ್ದು. ಪಶ್ಚಿಮದ ರಸ್ತೆ ಇದೆ, ನಮಗೆ ಪಶ್ಚಿಮದ ಮುಖದ ರಸ್ತೆ ಸೈಟು ಅಂದಾಗ ಪಶ್ಚಿಮ ವಾಯುವ್ಯ ಕಟ್ಟ ಆಗಬಾರ್ದು. ಹಾಗಾಗಿ ಸೈಟ್ಗಳಲ್ಲಿ ಯಾವ ಸೈಟ್ಗೆ ಯಾವ ಮೂಲೆ ಕಟ್ ಆಗಬಾರ್ದು, ಯಾವ ಮೂಲೆ ಬೆಳಿಬೇಕು ಅಂತ ಗೊತ್ತಿರಬೇಕು. ಇದು ತುಂಬ ಇಂಪಾರ್ಟೆಂಟು. ಅದೇ ರೀತಿ ಕೆಲವೊಂದು ಜಾಗಗಳಲ್ಲಿ ಏನು ಮನೆ ಮಾಡಿರ್ತಾರೆ, ನೈಋತ್ಯದ ಮೂಲೆಯಲ್ಲಿ ಎಲ್ ಶೇಪ್ ವಿಂಡೋ ಮಾಡ್ತಾರೆ. ಏನು ಮಾಸ್ಟರ್ ಬೆಡ್ರೂಮ್ ಇರುತ್ತೆ, ಆ ಮಾಸ್ಟರ್ ಬೆಡ್ರೂಮ್ಗೆ ನೈಋತ್ಯದಲ್ಲಿ ಎಲ್ ಶೇಪ್, ಈ ಕಾರ್ನರಲ್ಲಿ ಗೋಡೆ ಬರದೆ ಎಲ್ ಶೇಪ್ ವಿಂಡೋ ಮಾಡ್ತಾರೆ. ಆ ರೀತಿ ಎಲ್ ಶೇಪ್ ವಿಂಡೋ ಮಾಡಿದ್ರು ನೈಋತ್ಯ ಕಟ್ಟಾದಂಗೆ. ನೈಋತ್ಯ ಆ ರೀತಿ ವಿಂಡೋಸ್ ಬರಬಾರ್ದು. ನೈಋತ್ಯಕ್ಕೆ ಫಸ್ಟ್ ಆಫ್ ಆಲ್ ವಿಂಡೋನೇ ಇಡಬಾರ್ದು. ಆದರೆ ನೈಋತ್ಯದಲ್ಲಿ ಏನಾದರೂ ನೀವು ಎಲ್ ಶೇಪ್ ವಿಂಡೋ ಮಾಡಿದ್ರೆ ಮನೆ ಯಜಮಾನನು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಮನೆ ಯಜಮಾನನಿಗೆ ಆಪರೇಷನ್ಸ್ ಆಗುತ್ತೆ, ಆರ್ಥಿಕ ಸಮಸ್ಯೆಗಳಾಗುತ್ತೆ, ಮನೆಯ ಯಜಮಾನನೇ ಇಲ್ಲದೆ ಇರೋ ರೀತಿ ಆ ಜಾಗ ಆಗ್ಬಿಡ್ತವೆ. ಹಾಗಾಗಿ ನೈಋತ್ಯದ ಮನೆಗೆ, ಯಾವುದೇ ಮನೆಗೆ ನೈಋತ್ಯದ ರೂಮ್ಗೆ ನೈಋತ್ಯದಲ್ಲಿ ಎಲ್ ಶೇಪ್ ವಿಂಡೋ ಮಾಡಬೇಡಿ. ಇನ್ನು ಆಗ್ನೇಯದಲ್ಲೂ ಎಲ್ ಶೇಪ್ ವಿಂಡೋ ಮಾಡ್ತಾರೆ, ಅದು ತಪ್ಪು. ಯಾವುದೇ ಮೂಲೆಗಳಾಗಲಿ ಎಲ್ ಶೇಪ್ ವಿಂಡೋಗಳು ಮಾಡಲೇಬಾರ್ದು. ಅದು ಯಾವುದೇ ಜಾಗ ಆಗಲಿ, ಕಾರ್ನರ್ ಯಾವುದೇ ಕಾರ್ನರಲ್ಲಿ ಎಲ್ ಶೇಪ್ ವಿಂಡೋಗಳು ಗೋಡೆ ಇಲ್ಲದೆ ಆ ಕಡೆ ಈ ಕಡೆ ಒಂದು 9 ಇಂಚು 6 ಇಂಚು ಗೋಡೆ ಇಲ್ಲದೆ ನೀವು ಎಲ್ ಶೇಪಲ್ಲಿ ವಿಂಡೋ ಮಾಡಬಾರ್ದು. ಎಲ್ ಶೇಪ್ ವಿಂಡೋ ಮಾಡೋದ್ರಿಂದ ಆ ಮೂಲೆ ಕಟ್ಟಾಗುತ್ತೆ, ಆ ಮೂಲೆಯ ಕಾರ್ನರ್ ಏನಿದೆ ಅದು ಬರೋದಿಲ್ಲ. ಹಾಗಾಗಿ ಆ ಮೂಲೆ ಕಟ್ಟಾಗೋ ಲೆಕ್ಕಕ್ಕೆ ಬರುತ್ತೆ. ಹಾಗಾಗಿ ನೈಋತ್ಯ ಕಟ್ಟಾದರೆ ಮನೆಯ ಯಜಮಾನ, ವಾಯುವ್ಯ ಕಟ್ಟಾದರೆ ವ್ಯವಹಾರಿಕ, ಈಶಾನ್ಯ ಕಟ್ಟಾದರೆ ಸಂತತಿಗೆ ಪ್ರಾಬ್ಲಮ್ ಆಗುತ್ತೆ, ಆಗ್ನೇಯ ಕಟ್ಟಾದರೆ ಸಂಬಂಧಗಳು ಹಾಳಾಗುತ್ತೆ ಮತ್ತು ಆರೋಗ್ಯ ಹಾಳಾಗುತ್ತೆ. ಹಾಗಾಗಿ ಯಾವುದೇ ಒಂದು ಜಾಗಕ್ಕಾಗಲಿ ಎಲ್ ಶೇಪ್ ವಿಂಡೋಗಳು ದಯಮಾಡಿ ಮಾಡಬೇಡಿ. ಈ ರೀತಿ ಎಲ್ ಶೇಪ್ ವಿಂಡೋಗಳನ್ನ ನಮ್ಮ ಇಂಜಿನಿಯರ್ಸ್ ಏನಿದ್ದಾರೆ, ತುಂಬ ಬುದ್ಧಿವಂತ ಇಂಜಿನಿಯರ್ಸೇ ಈ ರೀತಿ ಎಲ್ ಶೇಪ್ ವಿಂಡೋಗಳು ಮಾಡೋದು. ಅದನ್ನು ಯಾರೋ ಎಲ್ಲೋ ನೋಡ್ಕೊಂಬಂದು ಮಾಡಿಸ್ತಾ ಇರ್ತಾರೆ, ಅದನ್ನು ಎಲ್ಲೆಲ್ಲೋ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗ್ತಾರೆ. ಮನೆ ಓನರ್ಗೆ ಅದು ಇಂಪಾರ್ಟೆಂಟಾಗಿ ಗೊತ್ತಿರಬೇಕು, ಎಲ್ಲಿ ಎಲ್ ಶೇಪ್ ಮಾಡ್ತಾ ಇದ್ದಾರೆ ವಿಂಡೋಸು, ಯಾವ ಜಾಗದಲ್ಲಿ ವಿಂಡೋಗಳನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ, ನಾನು ಯಾವ ರೀತಿ ಅದನ್ನು ತಿಳ್ಕೊಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಏನು ನಾನು ಇಂಜಿನಿಯರ್ಗೆ ಹೇಳ್ಬಿಟ್ಟಿದ್ದೀನಿ, ಇಂಜಿನಿಯರ್ ಮಾಡ್ತಾರೆ ಅಂದರೆ ಇಂಜಿನಿಯರ್ ಬಂದು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾರೆ. ಮತ್ತು ವಾಸ ಇಂಜಿನಿಯರ್ ಮಾಡೋದಿಲ್ಲ, ನೀವು ಮನೆ ಓನರ್ಸ್ ಆದರೂ ವಾಸ ಮಾಡ್ತಿರ್ತೀರ. ಹಾಗಾಗಿ ಪ್ರತಿ ಮನೆನ ಪ್ರತಿ ಹಂತದಲ್ಲೂ ನೀವು ವಾಚ್ ಮಾಡ್ತಾ ಇರಬೇಕು. ಪ್ರತಿಯೊಂದನ್ನು ವಾಸ್ತು ಸಲಹೆ ತಗೊಂಡೇ ನೀವು ಮಾಡ್ಲಿಕ್ಕೆ ಹೋಗಬೇಕು. ಎಲ್ ಶೇಪ್ ವಿಂಡೋಗಳನ್ನ ದಯಮಾಡಿ ಮಾಡಬೇಡಿ. ಕೆಲವೊಂದು ಸೈಟ್ಗೆ ಸೈಟ್ ಮೆಜರ್ಮೆಂಟು, ಅಲ್ಲಿನ ಡಿಗ್ರೀಸು, ಅಲ್ಲಿನ ಪರಿಸರ ವಾಸ್ತು ಮೇಲೆ ಕೆಲವೊಂದು ಸೈಟ್ಗೆ ನೈಋತ್ಯ ಕಟ್ಟ ಆಗ್ಬೋದು. ಆ ಸೈಟ್ ವಿಚಾರಕ್ಕೆ ಹೋದಾಗ ಅದಕ್ಕೆ ಯಾವ ರೇಷಿಯಲ್ ಇರುತ್ತೆ, ಯಾವ ರೀತಿ ಮಾಡೋದಕ್ಕಾಗುತ್ತೆ ಅನ್ನೋದನ್ನ ಒಂದು ಒಳ್ಳೆಯ ವಾಸ್ತು ಸಲಹೆಗಾರನ ಕರೆಸಿ ಅವರ ಸಲಹೆ ತೆಗೆದುಕೊಂಡು ನೈಋತ್ಯ ಮೂಲೆ ಕಟ್ಟಾಗಿದ್ರೆ ಯಾವುದು ಕಟ್ಟಾಗ್ಬೋದು, ಯಾವುದು ಕಟ್ಟಾಗಬಾರ್ದು ಅಂತ ತಿಳ್ಕೊಂಡು ಮಾಡ್ಕೊಳೋದು ತುಂಬ ಮುಖ್ಯ ಆಗಿರುತ್ತೆ. ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಇದೇ ರೀತಿಯ ಒಳ್ಳೊಳ್ಳೆ ವಾಸ್ತು ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ದಿನದ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.